ನಾರ್ಮಲ್ ದೋಸೆ ತಿಂದು ಬೋರ್ ಆಗಿದ್ರೆ ಈ ದೋಸೆನ ಟ್ರೈ ಮಾಡ್ಲೇಬೇಕು. ಹೆಲೋ ಎವ್ರಿವನ್, ನಾನು ನಿಮ್ಮ ಹಾಸನ್ ಹುಡುಗಿ ಮೌನ ಅಂಡ್ ವೆಲ್ಕಮ್ ಟು ಮೈ ಛೋಟಾ ಬ್ಲಾಗ್. ಕೆಲವೊಂದು ಬಾಡ್ಗೆ ಮನೆಯಲ್ಲಿ ಚಿಮಣಿನ ಹಾಕೊಳ್ಳೋದಕ್ಕೆ ಈ ತರ ಸ್ಪೇಸ್ ನ ಬಿಟ್ಟಿರ್ತಾರೆ, ಬಟ್ ಒಗ್ಗರಣೆ ಎಲ್ಲ ಸಿಡ್ದು ಸ್ಟೈನ್ಸ್ ಎಲ್ಲ ಕಾಣಿಸ್ತಾರೆ. ಹಾಗಾಗಿ ಮೀಶೋ ಇಂದ ಈ ವಾಲ್ ಸ್ಟಿಕ್ಕರ್ ನ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ಅಂತೂ 10/10. ಜಸ್ಟ್ ಇದನ್ನ ವಾಲ್ಗೆ ಈ ತರ ಸ್ಟಿಕ್ ಮಾಡ್ಬೇಕು ಅಷ್ಟೇ. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಇದ್ರ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವಾಗ್ಲೂ ಒಂದೇ ತರ ದೋಸೆ ತಿಂದು ಬೋರ್ ಆಗಿದೆ ಅಂಡ್ ಮಧ್ಯಾಹ್ನ ದೋಸೆನ ಬಾಕ್ಸ್ ತಗೊಂಡೋದ್ರೆ ತುಂಬಾನೇ ರಫ್ ಆಗ್ಬಿಡುತ್ತೆ. ಬಟ್ ಈ ತರ ದೋಸೆ ಮಾಡ್ಕೊಂಡು ಹೋದ್ರೆ ಮಧ್ಯಾಹ್ನನೂ ಕೂಡ ತುಂಬಾನೇ ಸಾಫ್ಟ್ ಆಗಿರುತ್ತೆ. ದೋಸೆ ಬ್ಯಾಟರ್ಗೆನೆ ಸ್ವಲ್ಪ ಉಪ್ಪು, ಈರುಳ್ಳಿ, ಸಬ್ಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆನ ಹಾಕಿದ್ರೆ ಆಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪನ್ನ ಹಸಿಯಾಗಿ ಹಾಕಿರೋದ್ರಿಂದ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ನನ್ನ ಹಸ್ಬೆಂಡ್ ಅಂತೂ ಮಧ್ಯಾಹ್ನ ಲಂಚ್ ಬಾಕ್ಸ್ ಅಲ್ಲಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸೊ ಒಮ್ಮೆ ಇದನ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.